ಏನ್ ಕಾರ್ಯಕ್ರಮ ಹೌದಾ ಕೊಟ್ಟಿದ್ದಿಲ್ಲ ಬಟ್ ಹಾಕಿದೆಯಾ ಒಂದೇ ಒಂದು ನಂಗೆ ಸ್ವಲ್ಪ ಡೇಟ್ ನೆನಪಿರಲ್ಲ ನಾನು ಯಾವತ್ತಾರ ಅಲ್ಲಿ ನಂಬರ ಸಿರದರ್ ತೊಗೊಳ್ರಿ ಅವನು ಉಳಿಯಾರ ತೊಗೊಳ್ರಿ ಇವನ್ ತೊಗೊಳ್ರಿ ಇವನು ನಂದು ಹಿಂಗೆ ಹಿಂದ್ಗಡೆ ಇರೋದು ನನ್ನ ನಂಬರ್ ತಗೊಂಡ್ರೆ ವೇಸ್ಟ್ ನೋಡಿ ಫೋನ್ ಅವ್ನು ತೆಗಿ ಹೇಳಿ ಯಾವ ಸಂಘದ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ನಾನು ಹೋಗ್ತಾ ಇರುತ್ತೆ ಸಿರಾ ತುಮಕೂರು ಜಿಲ್ಲಾಧ್ಯಕ್ಷರಾಗಿದ್ದೀನಿ ತುಮಕೂರು ಜಿಲ್ಲಾಧ್ಯಕ್ಷ ಬಂದಂಗಿಲ್ಲ ಅಮ್ಮನಿಗೆ ಅಮ್ಮನ ಇವಾಗ ಕಾರ್ಯಕ್ರಮ ಅಮ್ಮನ ಬಂದು ದರ್ಶನ ಮಾಡ್ಕೊಂಡು ನಿಮ್ ದರ್ಶನ ಮಾಡ್ಕೊಂಡು ಹೋಗಿ ಮೂವ್ ಮಾಡೋಣ ಅಂತಂದು ಇಲ್ಲಿ ಬಂದಿದ್ದೀನಿ. ನಾನು ದೇವರಲ್ಲ ತಮ್ಮ ನಿಮ್ಮ ತಮ್ಮ ಆಗಿರು ನಾನು ಅಣ್ಣ ಆಗಿರ್ತೀನಿ ಅಷ್ಟೇ ದೇವ್ರನ್ನ ನಂಬಬೇಕು ಹೌದಾ ತಮ್ಮ ನಿಮ್ಮ ಕೆಲಸಗಳು ಸುಗಮವಾಗಿರಲಿ ಮತ್ತು ಉತ್ತಮವಾಗಿ ಕೆಲಸ ಮಾಡ್ತಾ ಬನ್ನಿ ಯಾವಾಗಲೂ ದೇವರ ರಕ್ಷಣೆ ಮತ್ತು ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ನಿಮಗೆ. ನೀವು ಶಿರಾ ತಾಲೂಕ ನಿಮ್ಮ ಹೆಸರೇನು ಮಂಜು ಅಂತ ದಕ್ಷಿಣಾಧಿಕ ಅಧ್ಯಕ್ಷರ ಮಂಜು ಒಂದ್ಸರಿ ಹುಡುಗರು ಒಂದ್ಸರಿ ಪಾಸ್ ಆಗ್ತದೆ ಅದು ಬೆನ್ ಕಟ್ಟಿ ತಲೆಗೆ ಬೇಡ್ರಿ ಯಾರು ಇದೇನ್ ತಮ್ಮ ಇದು ಇದೇನ್ ಬೇಡ ಇದು ಕೊಟ್ಟಿದ್ದೇವೆ ತಮ್ಮ ಇದು ನಿಮ್ಮ ಹೆಸರು 3 ದಿನ ಆಯ್ತು ಅಧ್ಯಕ್ಷ ಆಗಿ ನಿನ್ನೆ ಘೋಷಣೆ ಆಯ್ತು ತಮ್ಮ ಕಂಗ್ರಾಚುಲೇಷನ್ ಮಂಗಳೇ ಆರಾಮಿದೆಯಾ ಯಾವಾಗಲೂ ನಿಮಗೆ ಪ್ರಣಯ ಮೇರೆ ಆಶೀರ್ವಾದ ಮತ್ತು ದುರ್ಗಾ ಪರಮೇಶ್ವರಿ ಗಂಗಾಪುರ ಆಶೀರ್ವಾದ ಮತ್ತು ಈ ಅಣ್ಣನ ಆಶೀರ್ವಾದ ಇದ್ದೇ ಇರುತ್ತಮ್ಮ. ನಾವೇ ಕೆಲಸ ಮಾಡ್ತಾ ಬನ್ನಿ ಕಷ್ಟ ಬಂದಾಗ ಅಥವಾ ಕುಗ್ಬೇಡಿ ಸುಖ ಬಂದಾಗ ಹಿಗ್ಬೇಡಿ ಅಷ್ಟೇ ಹೇಳೋದು ನಾನು ನಿಮಗೆ ಮತ್ತೆ ಆರಾಮಾಗಿರಿ ತಮ್ಮ ನೀನು ಅಷ್ಟೇ ನಿಂಗೂ ದೇವ್ರು ಒಳ್ಳೇದು ಮಾಡಲಿ ಮಗನೇ ಸರ್ ನೀನು ಸೇಮ್ ಹಿಂಗೆ ಇಬ್ಬರಿಗೂ ಒಂದೇ ಸೇಮ್ ಆಶೀರ್ವಾದ ಇರಲಿ. ಇದ್ಯಾರಿಗಿದ್ದು ಇಲ್ಲಿದ್ದಾರಾ ನೀವು ಊನಲ್ಲಿ ತಂಬರ ಪಾಪ ಇನ್ಯಾರು ಜನ ಇಷ್ಟೇ ಬಂದಿರಮ್ಮ 5 ಜನ ಬಂದಿರಾ ಇನ್ನೊಂದು ತಂಬರ ಪಾಪ ಅವ್ರು ಒಬ್ಬರಿಗೆ ಬೇಜಾರು ಮಾಡ್ಬಾರ್ದು ಮನ್ಸಿಗೆ ಬೇಜಾರು ಮಾಡ್ಕೊಂತಮ್ಮ ಅವರು ಡ್ರೈವರಾ ಅಧ್ಯಕ್ಷರೇ ಏನ್ರಿ ಇದು ಆಮೇಲೆ ನೀವು ಎಲ್ಲಿಗಪ್ಪ ತಾಲೂಕು ಒಂದ್ ದಿವಸ ಖಂಡಿತ ಅವತ್ತೇನೋ ಬರ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಅವತ್ತು ಏನಾರ ಬೈ ಚಾನ್ಸ್ ಆಗಿಲ್ಲ ಅಂದ್ರೆ ಫೋಟೋ ಹಾಕ್ಸ್ತೀನಿ ನಾನು ಅಮ್ಮಂದಿಲ್ಲ ದೇವ್ರ ಆದಷ್ಟು ಟ್ರೈ ಮಾಡ್ತೀನಿ ಹುಣಸೆ ಮನೇಲೆ ಬರ್ತೀನಿ ನಾನು ಅಂದಾಶಂತೆ ಅವ ಹಂಗೆ ಒಂದ್ಸರಿ ಮನೆ ಬರ್ಬೋದು ಅದೇ ಭಾವ ರಿಕ್ವೆಸ್ಟ್ ಸೋಮವಾರ ಬರಬಾರ್ದು ಮುಂಚೆ ಬರ್ತೀನಿ ಅಂತೆ ಒಂದು ಕಾರ್ಯಕ್ರಮ ಜೋರಾಗಿದೆ ನಾನು ಪಟಾಕಿ ಹೊಡೆ ಕಡೆಗೆ ಡಿಜೆ ಕಡೆಗೆ ಯಾವತ್ತೂ ಬರಲ್ಲ ಸಮಾರಂಭ ಕಡೆಗೆ ಬರಲ್ಲ ನೀವು ಎಷ್ಟೇ ಕೊಟ್ಟು ಊಟದ ವ್ಯವಸ್ಥೆ ಇದೆಯಾ ಫೋನ್ ಮಾಡಿ ಅಕ್ಕಿ ಕೊಡ್ತೀನಂತೆ ನನಗೆ ಪಟಾಕಿ ಸಮಾರಂಭ ಅದು ನಾನು ಇವತ್ತಿನ ನಾನು ಡ್ರೈವರ್ ಇದ್ದಾಗಿಂದ ಅದು ಅಭ್ಯಾಸ ನನಗೆ ನಾನು ಆಂಬುಲೆನ್ಸ್ ಡ್ರೈವರ್ ಆಗಿ ಅನುಭವಿಸಿದ್ದೀನಿ ರೋಡ್ ಬ್ಲಾಕ್ ಅಲ್ಲಿ ಯಾಕೆ ಹೋಗ್ತಾರೆ ಅಂತ ಬರ್ತೀನಿ ನಂಗೆ ತೊಂದರೆ ಟೈಮ್ ನಾನು ಬರ್ತೀನಿ ಆಮೇಲೆ ಬೇಕಾದ್ರೆ ನೀವು ಪಟಾಕಿ ಹೊಡ್ಕೊಳ್ಳಂತ್ರಿ ಪಟಾಕಿ ಸತ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ ತಮ್ಮ ಆರಾಮಿದೆಯಾ ನಿಮಗೆ ನಿಮ್ಮ ಕೆಲಸಗಳು ಬಹಳ ಉತ್ತಮವಾಗಿ ನಡೀಲಿ ಸುಗಮ ನಡೀಲಿ ಅಥವಾ ದಯವಿಟ್ಟು ನನ್ನೊಂದು ವಿನಂತಿ ಈ ಕಾರ್ಯಕ್ರಮಗಳನ್ನ ಸಡಗರ ಮಾಡ್ಕೊಳ್ಳೋದಕ್ಕಿಂತ ಸಂಭ್ರಮ ಮಾಡ್ಕೊಳ್ಳಿ. ಸಡಗರ ಬೇರೆ ಸಂಭ್ರಮ ಬೇರೆ ಇರುತ್ತೆ. ಸಡಗರ ಅಂದ್ರೆ ಪಟಾಕಿ ಹೊಡೆಯೋದು, ಸಂಭ್ರಮ ಅಂದ್ರೆ 4 ಜನ ಸಹಾಯ ಮಾಡೋದು ಅಂತ ಅದನ್ನ ಮಾಡಿ ತಮ್ಮ 4 ತಗೊಂಡಿಲ್ಲ ಕಳ್ರು ನೀವು ನಾನಕ್ಕಂತಾರಲ್ಲ ಒಂದ ತಮ್ಮ ಬೇಜಾರು ಮಾಡ್ಕೊಂತಾನೆ ಇರ್ಲಿ ಸಂತೋಷ. ಯಾವುದೋ ಒಂದು ಸಂಘ ಸಂಸ್ಥೆ ಒಳ್ಳೆ ಕೆಲಸ ಮಾಡಿಸ್ತಿದ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ನಾನು ಸಾಕಷ್ಟು ಹೇಳ್ತಾ ಇರ್ತೀನಿ ಏನ್ ಗೊತ್ತಾ, ನೀವು ಸಮಾರಂಭ ಮಾಡೋ ಬದಲು 4 ಜನ ಸಹಾಯ ಮಾಡ್ತಾ ಇರಿ ಅಲ್ವಾ. ನಿಮ್ಮ ಊರಲ್ಲಿ ಸಂಘ ಮಾಡ್ಕೊಳ್ಳೋ ಬದಲು ಊರಿಗೆ ರಸ್ತೆ ಮಾಡಿಸಿ ಮಾಡ್ತಾ ಇದೀವಿ. 3 ಕಿಲೋಮೀಟರ್ ಅಲ್ಲೋ ಬೈತೀನಿ ಬರ್ತೀನಿ ಯಾಕೆ ಬರಲ್ಲ ಗೊತ್ತಾ ಬೈದ್ಬಿಡ್ತೀನಿ. ನಂದದ ಹೆಂಗ ಗೊತ್ತ ಮನೆ ಸಂಘ ಮಾಡ್ಕೋಬೇಕು. ಊಡಿ ರಸ್ತೆ ರೋಡು ಸ್ಕೂಲು ಇದಾಕ್ ಮನೆ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ತುಂಬಾನೇ ಸಮಸ್ಯೆ ಆಗಿದೆ. ಅದನ್ನೆಲ್ಲ ಹೋಗ್ಬಿಟ್ಟು ಡಿಎಚ್ ಅವ್ರ ಕಡೆಗೆಲ್ಲ ಮನವಿ ಮಾಡ್ಬಿಟ್ಟು ಎಲ್ಲ ಸರಿ ನಿಮ್ಮ ಕಾರ್ಯಕ್ರಮ ನನಗೆ ತೃಪ್ತಿ ಆದ್ರೆ ಖಂಡಿತ ನಾನು ಭಾಗವಹಿಸ್ತೀನಿ. ಕರೆಕ್ಟರಪ್ಪ, ನಿಮ್ಮ ಕಾರ್ಯಕ್ರಮ ನನಗೆ ತೃಪ್ತಿ ಆದ್ರೆ ಖಂಡಿತ ನಾನು ಭಾಗವಹಿಸ್ತೀನಿ. ನಿಮ್ಮ ಕಾರ್ಯಕ್ರಮಗಳಿಗೆ ನಾನು ಯಾವತ್ತೂ ಬೆನ್ಗಾಲ ಇರ್ತೀನಿ. ಅದು ನ್ಯಾಯಯುತ ಆದ್ರೆ ಮಾತ್ರ. ಫೋಟೋ ಬೇಕಾ? ವಾರ ಮಾಡಿರ್ಲಿಲ್ಲ ಅವತ್ತು. ಒಂದ್ಸರಿ ಫೋಟೋ ಬಿತ್ತು ಕೆಳಗಡೆ, ಒಂದ್ಸರಿ ಫೋಟೋ ಬಿತ್ತು. ಎಂಕ ಬಿತ್ತು ಅಂದ್ಬಿಟ್ಟು ಎತ್ತ ಹಂಗೆ ಇತ್ತೆ. ಮತ್ತೆ ಇನ್ನೊಂದ್ಸರಿ ಏನಾಯ್ತು, ನಾನು ಪಾಡಿಗೆ ನಾನು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದೆ. ಇಲ್ಲಿ ಹಾಲಲ್ಲಿ ಕುತ್ಕೊಂಡಿದ್ದೆ. ದೇವ್ರ ಮನೆಯಿಂದ ನನ್ನ ಪಕ್ಕದಲ್ಲಿ ಇತ್ತು ಫೋಟೋ ಬಂದು. ನಮ್ಮ ಇಷ್ಟಕ್ಕೆ ಬಂದು ಏನಕ್ಕೆ ಫೋಟೋ ಇಟ್ಕೊಂಡು ಇಲ್ಲಿ ಕೂತಿದ್ವಿ ಅಂದ್ರು. ಏನ್ ಫೋಟೋ ಅಂತ ನಾ ಕೇಳಿದೆ. ಪಕ್ಕದಲ್ಲಿ ನೋಡ್ತೀನಿ ಫೋಟೋ ಇತ್ತು ತಾಯಿದು. ನಾನು ಕೇಳಿದೆ ಅವ್ರನ್ನ, ನೀನೇ ಇಟ್ಬಿಟ್ಟು ಏನಕ್ಕೆ ಸುಳ್ಳು ಹೇಳ್ತಿದ್ಯಾ ಅಂತ. ದೇವ್ರಾಣೆಗೂ ನಾನು ಇದ್ರಾಣೆಗೂ ನಾನು ಇಟ್ಟಿಲ್ಲ. ಅದು ಏನೋ ಅವಾಗ ತಕ್ಷಣ ಹೋಗ್ಬಿಟ್ಟು ಇವತ್ತು ಯಾವ ವಾರ ಅಂದ್ಬಿಟ್ಟು ನೆನ್ಸ್ಕೊಂಡು ಮತ್ತೆ ನೆಲಕನ್ನ ಎಲ್ಲ ಮಾಡ್ಬಿಟ್ಟು ಇದು ಮಾಡಿ ಅದಕ್ಕೆ ಹೇಳ್ತಾ ನಮ್ಮದವ್ರ ಪಾಲಿ ಅಕ್ಷಯಪ್ಪ ಆದ್ರೆ ನಮ್ದವ್ರು ಬೆನ್ಬಿಡದೆ ಕಾಯ್ತು ದೇವರು ಅಂತ. ಈಗ ಬಯೋಳ ಸಿಕ್ತು ಯಾರು ನಂಬಲ್ಲ ತಮ್ಮ, ನೀವು ಅಳಗು ನಂಬ್ತೀರಿ. ಮುಂಜಾನೆ ಕರ್ಕೊಂಡ್ ಬಂದಿದ್ದು ಫಸ್ಟ್ ಟೈಮ್ ಮಂಜು. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಎಲ್ಲ ಒಬ್ಬೊಬ್ರು ನೀವೇನ ಎಲ್ಲ ಸೇರಿ ನಮ್ಗೆ ಉದ್ಧಾರ ಮಾಡ್ಕೊಂಡಿರಿ. ಒಂದು ನಂಬರ್ ತೊಗೊಂಡಿರಿ, ಎಂಬರ್ ತಮ್ಮಂಗೆ ಫೋನ್ ಮಾಡಿದ್ರೆ ರಕ್ಷಣಾ ವೇದಿಕೆ ಟೈಮ್ ನಿಮಗೆ ಅಂದ್ರೆ ನಮ್ಗೆ ಫ್ರೀ ಟೈಮ್ ಯಾವಾಗಿರುತ್ತೆ
ಅದನ್ನ ನಿಮ್ ಬೆಳಿಗ್ಗೆ ಪ್ರೋಗ್ರಾಮ್ ಶುರು ಆಗುತ್ತೆ. ನಿಮ್ಗೆ ಈ ಪ್ರೋಗ್ರಾಮ್ ಬೇಡ, ಯಾವಾಗ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ. ನಾನು ಬಂದ್ರು ನನಗೆ ಪಟ ಕೊಡಿಬಾರ್ದು. ನೀವು ಹೇಳಿದ್ರೆ ಧ್ವಜಾರೋಹಣಕ್ಕೆ ಬಂದ್ರೆ ಎಷ್ಟೊತ್ತಿಗೆ ಬೆಳಿಗ್ಗೆ 10:30 ಧ್ವಜಾರೋಹಣ ಮಾಡೋದಾರು ನಾವೇ ತಹಸೀಲ್ದಾರ್ ಬರ್ತಾರೆ, ಅದ ನೀವು ನಿಮ್ ಕೈಲಿ ಮಾಡಿಸ್ತೀವಿ. ನನಗಿಂತ ದೊಡ್ಡರಿದ್ದಾರಪ್ಪ. ಅಲ್ಲಲ್ಲ ನಮಗೆ ನೀವೇ ದೊಡ್ಡ ಸಮಯ. ಇಲ್ಲ ಹಂಗಲ್ಲ ಅನ್ಕೋಬಾರ್ದು. ನಮ್ಮ ಕಾರ್ಯ ಎಲ್ಲ ನಿಮ್ಮ ಯಾರು ತಹಸೀಲ್ದಾರ್ ಮಾಡ್ತಾರ, ನಾವು ಕೇಳಿ ಮಾಡ್ಸಿ. ಪಬ್ಲಿಕ್ ಸರ್ವೆಂಟ್ ಸಾಯಂಕಾಲ ಕಾರ್ಯಕ್ರಮಕ್ಕೆ ಮಾಡಿಸಿ ಬಹಳ ಚೆನ್ನಾಗಿ. ಖಂಡಿತ ಒಂದ್ಸಲ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಒಂದೇ ಒಂದ್ ನಿಮಿಷ ಬಂದು ನಿಮ್ ಕಡೆಯಿಂದ ಒಳ್ಳೊಳ್ಳೆ ಸ್ಟೂಡೆಂಟ್ ಸ್ಕೋರ್ ತೆಗ್ದಿರೋಂತ ವಿದ್ಯಾರ್ಥಿಗಳಿಗೆ ನಿಮ್ ಕಡೆಯಿಂದಾನೇ ಒಂದು ಅದು ನಾವೇನ್ ಸಹಾಯ ಮಾಡ್ಬೋದು ಅಲ್ಲಿಗೆ? ಸರಿ, ಅದು ಏನ್ ಸಹಾಯ ಮಾಡ್ಬೋದು ಅಂದ್ರೆ ಈಗ ನೀವು ಯಾತ್ರ ಬಂದಿರಾ, ನಾನು 2 ಅಕ್ಕಿ ಕೊಟ್ಬಿಟ್ಟು ನಮ್ಗೆ ಸೇರ್ಕೊಳ್ತಲ್ವಾ? ಒಳ್ಳೆ ಕರೆಕ್ಟ್ ಅಲ್ವಾ? ತುತ್ತು ಅನ್ನ ಹಾಕೋಣ ಅಂತ ಸಾಯಂಕಾಲ ಬರಬೇಕು ಸರ್. ಮುರುಗುರ್ ಕಾರ್ಯಕ್ರಮ ಇರ್ತಲ್ಲ, ನೀವು ಬಂದ್ರೆ ಬಹಳ ಚೆನ್ನಾಗಿದೆ. ನಿಮ್ ಕಡೆಯಿಂದಾನೇ ಅವ್ರಿಗೆ ಎಲ್ಲರೂ ಒಳ್ಳೆ ಮತ್ತೆ ಹೇಳ್ಬೇಕು. ಒಳ್ಳೆ ಮತ್ತೆ ಬರ ಬೈಯಲ್ಲ, ನಂಗೆ ಬರ ಬೈಯಲ್ಲ. ಬೈರು ಒಳ್ಳೇದಲ್ಲ, ಬೈಯರೇ ಬೈರು ಒಳ್ಳೇದಲ್ಲ. ರಶ್ಮಿ ಚೌಧರಿ ಅವರು ಕೂಡ ಬರೋದಕ್ಕೆ ಮೇಡಮ್ ಯಾರು ಬೇಕಾದ್ರೆ ಬರ್ತಮ್ಮ, ಹೇಳ್ತಿಲ್ವಾ? ನಾನು ಯಾವತ್ತು ಸಪೋರ್ಟ್ ಆಗಿರ್ತೀನಿ, ಅದು ನ್ಯಾಯವಾಗಿ. ಬಟ್ ನನಗೆ ಖುಷಿ ಆಗುತ್ತೆ ನಿಮ್ಮಂತ ಹುಡುಗರು ನನಗೆ ಸಪೋರ್ಟ್ ನಿಲ್ತಾರೆ. ಮತ್ತೆ ಇದು ಒಳ್ಳೆ ಈ ಹೆಂಗುಡು ಈ ಟೈಮಲ್ಲಿ ನಿಮ್ಮ ಬಗ್ಗೆ ಇಷ್ಟು ನಾಳೆ ಬಂದಿದ್ದ ಉದ್ದೇಶ ಏನ್ ಗೊತ್ತಾ? ಈ ವಯಸ್ಸಲ್ಲಿ ಕುಡಿದು ತಿಂದು ಮಜಾ ಮಾಡೋ ವಯಸ್ಸಲ್ಲಿ, ಏನೋ ಬೀಳೋ ವಯಸ್ಸಲ್ಲಿ ಬಂದು ಹೇಳ್ತಾರೆ ತಾಯ ನಮ್ಮ ಮಗ ಕುಡಿದ ಮಲ್ಲಿಗೆ ಏನೇ ಕೆಲವು ಗಂಡು ಹೊಡಿತೆ ಅಂತೇಳಿ. ನಿಮ್ಮ ನೋಡೇ ಖುಷಿ ಆಗಿದೆ ಏನ್ ಗೊತ್ತಾ? ಚೌಗಾರರು ಅಂತ ಕರೀತಾರೆ ನಿಮ್ಮ ನಂತರ. ನಾವು ಚಿಕ್ಕನಾಗ್ನಲ್ಲಿ ಉಳಿಯ ಮತ್ತೆ ಹಳ್ಳಿ ಊಟಕ್ಕೆ ಬಂದರೆ ಊರಿಗೆ ಇಲ್ಲಿ ಬಂದು ಸಾಧನೆ ಮಾಡಿದ್ದೀನಿ ನಾನು. ಊಟಕ್ಕೆ ಅಂತ ಬಂದು ಇವತ್ತು ಊಟಕ್ಕೆ ಆಗಷ್ಟು ಕಾಯಿ ಕೊಟ್ಟಾಳೆ ಅಂತೇಳಿ. ಅದಕ್ಕೆ ನಿಮ್ಗೆ ಕಂಡ್ರೆ ನಂಗೆ ಖುಷಿ. ನೀವು ಏನೇ ಕೆಲಸ ಮಾಡಿ ಬಡತನ ಮುಖ್ಯ ಅಲ್ಲ, ಸಲಗಾರ ಮುಖ್ಯ. ಕರೆಕ್ಟಾಗಿ ಪಡ ನೋಡಿ, ನೀವು ತುಂಬಾ ತಲೆ ಇದೆ ಕಾಣಲ್ಲೇ ತಮ್ಮ. ಅದ್ರ ಒಳ್ಳೆ ರೀತಿ ಉಪಯೋಗಿಸ್ಕೊ, ಇನ್ನು ಉದ್ದರೀತಿ ಮುಂದುವರಿತಿ ಸಂಘ ಮಾಡ್ಕೋ. ಸಂಘದಲ್ಲಿ ಬಂದು ನೀನು ಗುರುಸ್ಬೇಕು. ಆ ಥರ ನೀನು ಗುರ್ತಾಗ ಹೋಗ್ಬೇಡ ಬಾಪ. ಇದು ನನ್ನೊಂದು ಬಡವನ ಕಾಣಿಕೆ, ಸ್ವಲ್ಪ ಕಾಣಿಕೆ. ದಯವಿಟ್ಟು ಯಾರು ಕಷ್ಟಪಡಬೇಡಿ. ಒಂದು ಕೆಲಸಕ್ಕೆ ನಮ್ಮ ಹುಡುಗಿಗೆ ನೀವು ಕೂಡ ಅನ್ನ ನಮ್ಮಂತ ಅನ್ನ ಆಮೇಲೆ ಅದು ಬರುವ ಬಂದು ಹಾಕೊಂಡ್ಬಿಡ್ತೀನಿ. ಅದನ್ನ ಬೇಡ, ಹಿಂಗೆ ಇರಲಿ. ಇದನ್ನು ತೊಗೊಂಡು ದಯವಿಟ್ಟು ನಾಲ್ಕು ಅನ್ನ ಕೂಡ ಸಹಾಯ ದೇವರು ನಾಲ್ಕು ಸೀರೆ ಕೊಡ್ಬೋದು. ನಿಮ್ಮ ತಾಯಿಗಾರಲ್ವ, ನಿಮ್ಮ ತಾಯಿ ಕೊಡ್ಬೇಕು. ಈ ಸೀರೆ ಕೊಡ್ತಿರೋದು ಸಂದರ್ಭ ಅಂತಲ್ಲ, ಪ್ರೀತಿ ಕೈಗಿರ್ತಂದ ನಾಲ್ಕು ತಂದಲ್ಲಿ ಇದು ನಿಮ್ಮ ತಾಯಿಗೆ ಕೊಡ್ಬೇಕು. ಖಂಡಿತ ನಿಮ್ಮ ಫಸ್ಟ್ ಎಂಟೇಜ್ ಅನ್ನ ಕೊಡೋನ್ರಿ. ಫಸ್ಟ್ ತಾಯಿಗೆ ಕೊಡಿ ದಯವಿಟ್ಟು. ಯಾಕಂದ್ರೆ ತಾಯಿ ಸಿಗಲ್ಲ. ನಿಮ್ಮ ತಂದೆ ತಾಯಿಗಿಂತ ದೇವ್ರಿಗೆ ನಾನು ಈ ಮಟ್ಟಿ ಬೆಳೆದೀನಿ ಅಂದ್ರೆ ನಾನು ನಮ್ಮಿಂದ ಹೇಳ್ಕೊಂತೀನಿ. ನನ್ನ ತಾಯಿ ತಂದೆ ಕರೆಯಿಲ್ಲ. ತಂದೆ ತಾಯಿ ಇದ್ದಾರೆ ನನಗೆ 84 ವರ್ಷ ತಂದೆ ತಾಯಿ ಇದ್ದಾರೆ. ತಾಯಿ ತಂದೆ ದೇವರು, ತಾಯಿ ತಂದೆಗಿಂತ ದೇವರಿಲ್ಲ. ಲೈವ್ ಇಡಿ ಪಾಪ, ವಿಡಿಯೋ ಮಾಡ್ಕೊಡೋದು ನಿಮಗೆ. ಅಷ್ಟೇ ಸಪೋರ್ಟ್ ಮಾಡೋಣ. ಯಾವುದೇ ಕಾರಣಕ್ಕೂ ಯಾರಿಗೂ ಕುಗ್ಬಾರ್ದು, ಯಾವುದೇ ಇನ್ಫ್ಲೂಯೆನ್ಸ್ ಜಗ್ಬಾರ್ದು. ನಂತರ ಇದ್ದೀನಿ ಇವೆಲ್ಲ. ಇದು ನಿಮ್ಮ ತಾಯಿಯರಿಗೆ ದಯವಿಟ್ಟು ತಮ್ಮ ಕೊಟ್ಟಿರ್ಬೇಕು. ಅಲ್ಲ ಎಂದು ಕೊಟ್ಟು ಸೋಲ್ ಬರಲಿ ಬರಲಿ. ಅವನಾರು ಬಂದು ಯಾರು ಬಂದು ತೋಲಲ್ಲಿ ನಾವು ದುರ್ಗಾ ಕಡೆಯಿಂದ ಬಿಟ್ಟುಬಿಟ್ರೆ ನಾನು ಬಾಯಿನ ಬೈದು ನೋ ಇನ್ಫ್ಲೂಯೆನ್ಸ್. ನಾನೇ ಬಂದಿರೋ ಮನೆ ಸರ್ ದುರ್ಗ ಇಲ್ಲಿ ಕಡರ ತರಟೋಲು. ನಾನು ಮೊದಲ ಬಂದು KB ಕ್ರಾಸ್ ಬೆಟ್ಟದ ಪೂಜಾ ಮಗಳು. ನಾನು ಅಲ್ಲೇ ಫ್ರೀ ಹೋಗಲ್ಲ. ಯಾರಾದ್ರೂ ಬಂದ್ರೆ ನಿಮ್ಗೆ ಇವ್ರಿಗೆ ಹೇಳ್ಬಿಡಿ, ಪ್ರತಿಯೊಬ್ಬರು ಮನೆ ಯಾರು ದುರ್ಗಾಸ್ಥಳ ಅಂತ ಫ್ರೀ ಬಿಟ್ಟು ನನಗೆ ಮತ್ತೆ ಹೋಗ್ಬಿಟ್ಟೆ. ನನ್ನ ಕಾರ್ ಕೊಡಕ್ಕೆ ಹೋದ್ರೆ ನಾನು ಇಲ್ಲ, ಫೋನ್ ಇರಲಿಲ್ಲ, ಕ್ಲಾಸ್ ಹೋಗ್ಬಿಟ್ಟಿತ್ತು. ಕ್ಲಾಸ್ ಹಾಕ್ಸ್ಕೊಂಡೆ, ಇದಿರಲಿಲ್ಲ, ಕಾರ್ಡ್ ಇರಲಿಲ್ಲ. ಪರವಾಗಿಲ್ಲ ಅಂದ್ರು. ಫೋನ್ ಮಾಡ್ತೀನಿ ನಿಮ್ಮ ಸುಬ್ಬರಿಗೆ ಅಂದೆ. ಇವೆಲ್ಲ ಏನಿರ್ಬಾರ್ದು, ನೋ ಇಂಪ್ಲೈನ್ಸ್. ದುರ್ಗಾಸ್ಥಳ ಅಂತ ಹೇಗೆ ಕೊಡೋದ? ಮನೆ ಕಡೆ ಬನ್ನಿ ನೋಡಿ. ನಮಗೆ ಕಟ್ಟಕ್ಕೆ ಜಾಕೆಟ್ನ ಇವರು ಕೊಡ್ತಾರೆ. ಹಂಗಾಗಿ ಇವರು ತಂದೆಯವರು ಕಡೂರು ನಮ್ಮ ಹುಡುಗರು ನೋಡಿ. ಇನ್ನೊಂದು ಹೇಳ್ತೀನಿ ನಿಮಗೂ ಅಷ್ಟೇ. ದುರ್ಗಾಸ್ಥಳ ಅಂತ ಹೇಳ್ಕೊಂಡು ಯಾರಾದ್ರೂ ಬಂದು ಕೇಳ್ತಾರ, ಎಲ್ಲರೂ ಸೇರ್ಕೊಳ್ತಾ ದುರ್ಗಾಸ್ಥಳ ಅಂತ ಹೇಳ್ಕೊಂಡು ಯಾರಾದ್ರೂ ಬಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಚೀಟಿ ಕೊಟ್ಟಾಲಿ, ಟೋಲಾಗಲಿ, ಆಫೀಸಾಗಲಿ, ಕಂಪ್ನಿಗಾಲಿ, ಟೀ ಅಂಗಡಿಗಾಲಿ ₹1 ಸಹ ಯಾರು ಮಾಡ್ಕೊಡ್ದು. ದೇವ್ರಿಗೆ ಅರ್ಚೆ ಕೊಟ್ಟು ₹1 ಕಟ್ಟಿದ್ದು. ಬೆಳಿಗ್ಗೆ ನಮ್ಮ ತೋಟ ಮಾಡಿ 1-2 ತಿಂಗಳಾಗಿತ್ತು. ನಮ್ಗೆ ಯಾವ ಕಾಲು ಇದಾಗಿದೆ ಅಂತಲೇ ಗೊತ್ತಿಲ್ಲ. ಈಗ ಎಲ್ಲಿ ಹಾಸ್ಪಿಟಲ್ ಇದ್ರ? ಹಾಸ್ಪಿಟಲ್ 2 ತಿಂಗಳಿಗೆ ಆರಾಮಾಗಿದೆ. ಏನಾಯ್ತಾನೆ? ಡೆಲ್ಲಿ ಟೂರ್ ಆದಾಗ ಸ್ವಲ್ಪ ಡಿಸ್ಟ್ರಿಕ್ಟ್ ಬಲ್ಜಾನಂಗೆ ಆಗ್ಬಿಟ್ಟಿತ್ತು. ಡೆಲ್ಲಿ ತಾಮ ದೇವರು ಉಳಿಸಿದ್ ಏನಂತ ಬೇಡ್ಕೊಂಡಿದ್ರು? ಬಂದು ಸಾವಿರೊಂದು ನೀವು ಉಂಡಿಗೆ ಹಾಕ್ಬಿಡ್ತೀನವ ನಾವು ವಾಸದ ಇನ್ನೂ ಗೊತ್ತಿಲ್ಲ, ನೋಡಿಲ್ಲ. ಅವ್ರು ಯಾರು ಕಾರ್ ಬುಕ್ ಮಾಡಿದ್ರೆಲ್ಲ ಕೈ ಕೊಟ್ಬಿಟ್ರು. ಆದ್ರೂ ಟ್ರೈನಾಗ ಬಂದು ಇವತ್ತು ನೋಡಿ 1000 ಉಂಡಿಗೆ ಹಾಕ್ಬಿಟ್ಟು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಇನ್ನೊಮ್ಮೆ ನನಗೆ ಕೈ ಬೇಡತ್ತ ನಿನ್ನ ನಾನು ತಮ್ಮ. ಇನ್ನೊಮ್ಮೆ ದೇವ್ರಿಗೆ ದುಡ್ಡು ಹಾಕ್ತೀನಿ ಬೇಡ, ನೀನು ನೋಡಕ್ ಬರ್ತೀನಿ. ನೀನು ಯಾಕೆ ಕಾಲ ನಮ್ಗೆ ನೋವಾಗಿದೆ ಅಂತಲೇ ಗೊತ್ತಾಯ್ತಲ್ಲ. ಆ ಮಟ್ಟಕ್ಕೆ ನೀವು ತಿರ್ಗಾಡ್ತಾ ಇದ್ದೀನಿ. ಯಾವರು ಇಬ್ಬರ ಹತ್ರ ಹೊಡೆಯುತ್ತೆ ಅಣ್ಣ. ಇನ್ನೊಂದ್ಸರಿ ದುಡ್ಡು ಹಾಕ್ತೀನಿ ಬೇಡ, ನೀನು ನೋಡಕ್ ಬರ್ತೀನಿ. ನೀನು ಬಂದಾಗ ಕಾಣಿಕೆ ಡಬ್ಬಿ ಹಾಕು ನಮ್ಮ ಹೊಟ್ಟೆಪಾಡಿಗೆ. ಇರಲಿ ನಿಮಗೆಲ್ಲ ಎಲ್ಲೂ ನೋ ಇಂಪ್ಲೆನ್ಸ್. ದುರ್ಗಾಸ್ಥಳ ಅಂತ ಹೇಳಿದ್ರೆ ಇಂಪ್ಲೆನ್ಸ್ ಇರೋದು. ನಿಮಗೆ ಪ್ರೀತಿ ಇದೆ ಸಾಕು ನಮಗೆ. ಕರೆಕ್ಟ್ ತಾನೆ? ನಿಮ್ಮ ಪ್ರೀತಿ ಏನಿದೆ ಹಿಂಗೆ ತಮ್ಮ ಥರ ನೋಡೋದು ಸಾಕು ನನಗೆ. ನೀವು ಪ್ರೀತಿಯಿಂದ ಮಾಡೋದೇ ಅದೇ ಪ್ರೀತಿ. ನೀವು ತೋರಿಸಿಲ್ಲ ಪ್ರೀತಿ, ಇದಕ್ಕೆ ನಾನು ಇದ್ದ ಚಿರೋಣ ಬಿಟ್ಟ
ಸರಿ ನಿಮ್ಮ ಕಾರ್ಯಗಳು ಶುಭ ನಡೀಲಿ. ಲೇಟ್ ಆಗ್ಬಿಡ್ತು. ಪ್ರಸಾದ ಕೊಡ್ತೀನಿ, ನಿಮ್ಮ ಕೈಯಿಂದ ಕೊಟ್ಬಿಟ್ಟು ನೀವೇ ಕೊಟ್ಬಿಡು ಅಂತ್ರಿ. ಮನೆಗೆ ಹೋಗಂತ್ರಿ. ಒಂದು ನಿಮಿಷ, ಒಂದು 10 ನಿಮಿಷ ಕಾಯಿರಿ. ಬನ್ನಿ. ಒಳೆ ತಿನ್ಬೇಕು. ನಾನು ಒಳೆ ತಿನ್ಬಾರ್ದು. ತಿಳಿ ಪದಾರ್ಥ ದಯವಿಟ್ಟು ಅಮ್ಮ, ಇಲ್ಲಿ ಕೂಡಿ ಹೋಗೋಣ. ಸರಿ, ಇದು ಗೌರವ ದೇವಸ್ಥಾನಕ್ಕೆ ಸಹಾಯ ಮಾಡ್ತಿದ್ದ ಬಂದು ಬೇರೆ ಸಹಾಯ ಮಾಡ್ದಪ್ಪ. ಎಲ್ಲ ಕ್ಲಾಸ್ ಹಾಕಿದ್ರೆ ಸಾಯಂಕಾಲಕ್ಕೆ ನೋಡ್ತೀನಿ ಎಲ್ಲರಿಗೂ ಫುಲ್ ಊಟ ಬಿಳಿ ಬೆಂಕಿ ಪಟ್ಟ ಎಣ್ಣೆ ಇರುತ್ತೆ, ಪ್ರೋಗ್ರಾಮ್ ಇರುತ್ತೆ. ಸ್ವಾಮಿ ಇರಲಿ ಅವತ್ತು ನೀನ್ ಯಾಕೆ